ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಒನ್ ಲೈಫ್ ಲೆಫ್ಟ್ ಟ್ರಾವೆಲ್ ಚಾನಲ್. ಸೊ ಇವತ್ತಿನ ಅಜೆಂಡಾ ರಾಜಸ್ಥಾನ್ ರೋಡ್ ಟ್ರಿಪ್ ಸೀರೀಸಲ್ಲಿ ಜೈಪುರಿಂದ ಜೋಧ್ಪುರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಿನ್ನೆ ಆಗ್ರಾಯಿಂದ ಜೈಪುರಿಗೆ ಬಂದ್ವಿ. ವಿ ಸ್ಟೇಟ್ ಫಾರ್ ಅ ನೈಟ್ ಆ್ಯಂಡ್ ಇವಾಗ ಬೆಳಗ್ಗೆನೇ ಎದ್ದು ಹೊರಡೋಣ ಅಂದ್ಬಿಟ್ಟು ಹೊರಟಿದ ತಕ್ಷಣ ಏನು ಮರ ಇದು ಫಾಗ ಯಾವ ಲೆವೆಲ್ಗಿದೆ ಅಂತಂತಂದರೆ ವಿಸಿಬಿಲಿಟಿ ಬರೀ ಒಂದು 20 ಮೀಟರ್ಸ್ ಅಷ್ಟೇ ಇರೋದು. ಸೊ ನೀವೇ ನೋಡ್ತಿರಂಗೆ ಲೈಕ್ ಕಂಪ್ಲೀಟ್ ಡೆನ್ಸ್ ಫಾಗ್ ಇದೆ. ಸೊ ತುಂಬಾ ಹುಷಾರಾಗಿ ಹೋಗ್ತಾಯಿದ್ವಿ. ಬೇಬಿ ಮತ್ತು ಮಾವ ಎಲ್ಲ ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಕೊಂಡ್ರು ಬೆಳಗ್ಗೆ. ಬಟ್ ಈ ಫಾಗ್ ನೋಡಿ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ, ಫುಲ್ ಪೈಲೈಟಿಂಗ್ ಮಾಡ್ತಿದ್ದಾರೆ. ಬಟ್ ಅಗೇನ್ ಇದು ಆ್ಯಕ್ಚುಲಿ 6 o'clock ಅನ್ಕೋತೀನಿ. ಆ್ಯಂಡ್ ಫಾಗ್ ವಿಲ್ ನಾಟ್ ಕ್ಲಿಯರ್ ಇನ್ ರಾಜಸ್ಥಾನ್, ಅಟ್ಲೀಸ್ಟ್ ಇನ್ ಹೈವೇಸಲ್ಲಂತೂ ಒಂದು 7-8 ಆಗೋವರೆಗೂ ಕ್ಲಿಯರ್ ಆಗೋದು ತುಂಬಾ ಡೌಟ್ಫುಲ್ಲು. ಸೊ ಎಲ್ಲರೂ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ವಿ ಆರ್ ಆನ್ ದ ವೇ ಟು ಜೋಧ್ಪುರ್ ರೈಟ್ ನಾವು. ಅರೌಂಡ್ 300+ ಕಿಲೋಮೀಟರ್ಸ್, 4 hours ತೋರಿಸ್ತಾ ಇದೆ. ರೋಡ್ ಈಸ್ ವೆರಿ ನೈಸ್. ಒಂದೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಫಾಗ್ ತುಂಬ ಇದೆ ಅಷ್ಟೇ. ಲೆಟ್ಸ್ ಸಿ ಇಫ್ ಯು ಫೈಂಡ್ ಸಮ್ ಬೆಟರ್ ಪ್ಲೇಸ್ ಟು ಸ್ಟಾಪ್ ಫಾರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಕಾಫಿ. ದ ವೇ ಟು ಅಜ್ಮೀರ್ ನಾವು. ಇಲ್ಲೊಂದ್ ಕಡೆ ನಥಿಂಗ್ ಬಿಫೋರ್ ಕಾಫಿ ಅಂತ ಸಿಕ್ತು, ಅದಕ್ಕೆ ವಿ ಸ್ಟಾಪ್ಡ್ ಇಟ್ ಬಿಕಾಸ್ 5 ದಿವಸ ಆಯ್ತು ಕಾಫಿ ಕುಡ್ದು. ಸೊ ಫಾರ್ ಮೀ ಐ ಆಮ್ ಅ ಕಾಫಿ ಪರ್ಸನ್. ಸೊ ಬ್ಲ್ಯಾಕ್ ಕಾಫಿ ಆರ್ ಎನಿಥಿಂಗ್ ವೆರಿ 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 ಫೇವ್ರೇಟ್. ಸೊ ಕಾಫಿ ಕುಡಿತಿಲ್ಲ ಅಂದ್ಬಿಟ್ಟು ಕಾಫಿ ನಿಲ್ಸಿದ್ವಿ, ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಐ ಥಿಂಕ್ ವಿ ಫೌಂಡ್ ದಿಸ್ ದ ರಾಮ ರೆಸ್ಟೋ ಆನ್ ದ ವೇ ಟು ಅಜ್ಮೇರ್. ಸೊ ಇಲ್ಲಿ ಅವ್ರಿಗೆಲ್ಲ ಲೈಕ್ ಸಂಜುಗೆ ಮತ್ತೆ ಮಾವಂಗೆ, ಪೂಜಾ ಅವ್ರಿಗೆಲ್ಲರಿಗೂ ಒಳ್ಳೆ ಬ್ರೇಕ್ಫಾಸ್ಟ್ ಸಿಕ್ಕಿದೆ. ದೇ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ಬಟ್ ನಾನು ಹಾಗೆ ಬಂದು ಚೆಕ್ ಮಾಡಿದೆ ಇಲ್ಲಿ ಕಾಫಿ ಸಿಗುತ್ತಾ ಅಂತ. ಸೊ ಇಟ್ ವಾಸ್ ಓಪನ್ ಲಕ್ಕಿಲಿ. ಸೊ ವೇಟಿಂಗ್ ಫಾರ್ ಕಾಫಿ ಕುಡ್ಕೊಂಡು ವಿಲ್ ಮೂವ್. ದಿಸ್ ಹೌ ಎಕ್ಸಾಕ್ಟ್ಲಿ ಇಟ್ ಲುಕ್ಸ್ ಲೈಕ್, ಕಂಪ್ಲೀಟ್ಲಿ ಫಾಗಿ. ಓಪನ್ ಆಗಿದೆ. ಓಕೆ, ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬ್ರೀವಿಂಗ್ ಸ್ಟೋರೀಸ್ ಕಾಫಿ ಬ್ರೀವರಿಗೆ. ಸೊ ಬ್ರೀವ್ ಮಾಡ್ತಿದ್ದಾರೆ. ಯಾ ಅಲ್ಲ, ಅದು ನಟೆಲ್ಲ ಚೀಸ್ ಕೇಕು, ಬಟ್ ಅಲ್ಲಿ ನ್ಯೂವೆಲ್ಲ ಚೀಸ್ ಕೇಕ್ ಅಂತ ಹಾಕ್ಯಾರೆ. Finally we got the coffee. Nothing before coffee. ನೋಡೋಣ ಹೇಗಿದೆ ಅಂತ. I'll sit with them. ದಾದಾ ಯಾರು ಗೊತ್ತಾ? ತಲ ಸ್ವ್ಯಾಗ್ ಗೊತ್ತಾ? ಸುಖ ಸ್ಟೈಲ್ ಗೊತ್ತಾ? ಜಗ ಸೈಕ್ ಗೊತ್ತಾ? ಕನಕನ್ ಬಂದರೆ ಬಾಸ್ ಮರಣ ಮಾರಣ ಮಸಾಲೋ ಎಂಟ್ರಿ ಸಾಂಗು ರೆಡಿ. ಕಟ್ಔಟ್ ಆರು ಅಡ್ಡಿ ಟಕ್ಕನ್ ಸೈಡು ಬಿಡ್ಡಿ, ಟೈಟ್ ಆಗೋದ್ರು ಫುಲ್ ಸ್ಟಡಿ. ಸೈಕೋ ಸೈತಾನ್ ತಕ್ಕ ಮಂಕಲೆ, ವೈಲೆಂಟ್ ಆದ್ರೂ ಹಾರ್ಟು ಜಂಕಲೆ. ಗುಡಿಯ ಕಟ್ಟಿ ಬನ್ನಿ ಗಂಕಲೆ, 6 feet ರಾವಣ ಪಟುವಿತು ಅಂಕಲೆ. ಓಕೆ, ಸೊ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿದೆ. ಯಾಕೆ ಮಾವ? ಮಾವಂಗ್ ತುಂಬಾ ಜರ್ನಿ ಕೊಟ್ಬಿಡ್ತಾ ಇದೀವಿ, ನಮ್ಗೆ ಒಂಥರ ಬೇಜಾರಾಗ್ತೈತೆ. ಆ ಥರ ಏನಿಲ್ಲ ಮಾವ. ಆ್ಯಕ್ಚುಲಿ ಲಾಂಗ್ ಹೊಡಿತವ್ರೆ ಗಾಡಿ, 10 ಗಂಟೆ ಟೈಮ್ ಜರ್ನಿ ಹೊಡಿತವ್ರೆ. ಒನ್ ಆಫ್ ದ ಮೇನ್ ರೀಸನ್ ಏನಪ್ಪ ಅಂತಂತಂದರೆ ರೋಡ್ ಮಾತ್ರ ಲೈಕ್ ಜೈಪುರಿಂದ ಜೈಸಲ್ಮೇರ್ಗೆ ಆಗಿದೆ. ಜೋಧ್ಪುರ್ಗೆ ಹೋಗ್ಬೇಕಾಗಿತ್ತು, ಬಟ್ ಜೋಧ್ಪುರ್ಗೆ ಇನ್ನು 100 kilometers ಇದೆ ಅಷ್ಟೇ. ಆಲ್ರೆಡಿ ವೆರಿ ನಿಯರ್ ಬೈ. ಬಟ್ ವಿ ಮೇಡ್ ಅನದರ್ ಡಿಸಿಷನ್. ಇಷ್ಟು ರೋಡ್ ಚೆನ್ನಾಗಿರ್ಬೇಕು, ಒಂದು ಕೆಲಸ ಮಾಡೋಣ, ಡೈರೆಕ್ಟ್ ಜೈಸಲ್ಮೇರ್ಗೆ ಹೋಗ್ಬೋಣ. ಬಿಕಾಸ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಪಾಯಿಂಟಲ್ಲಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರ್ ಏನಿದೆ, ಲೊಂಗೆವಾಲಾ ರೋಡ್ ಅಂತ ಏನಿದೆ, ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿಗೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಪ್ರಾಬ್ಲಿ ಜೈಸಲ್ಮೇರಲ್ಲಿ ನಾವೊಂದು 3 ಡೇಸ್ನ ಸ್ಟೇ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಅದಕ್ಕೆ ಜೋಧ್ಪುರ್ನ ಬರ್ತಾ ಎಕ್ಸ್ಪ್ಲೋರ್ ಮಾಡೋಣ. ವಿಲ್ ಸ್ಟ್ರೈಟ್ ಅವೇ ಗೋ ಟು ಜೈಸಲ್ಮೇರ್ ಅಂತ ಅಂದ್ಕೊಂಡು ಹೊಡಿತಾ ಇದ್ದೀವಿ. ವೆರಿ ನೈಸ್ ಆ್ಯಂಡ್ ವೆರಿ ಗುಡ್. ಅಷ್ಟೊಂದು ಸ್ಟ್ರೈನ್ ಏನು ಆಗಲ್ಲ, ಆರಾಮಾಗಿ ಹೊಡಿಬೋದು ಅನಿಸ್ತು. ಸೊ ಮಾವ ಇದ್ದರು ಫುಲ್ ಸಾಥ್ ಕೊಟ್ಟರು. ಜೊತೆಗೆ ನಮ್ಮ
ಬೇಬಿನೂ ಆರಾಮಾಗಿ ಹೊಡೀರಿ, ಏನು ಪ್ರಾಬ್ಲಮ್ ಇಲ್ಲ, ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿದ್ಕೆ ಒಂದೆರಡು ಬ್ರೇಕ್ ತೊಗೊಂಡು ಸ್ಟ್ರೈಟ್ ಅವೇ ಜೈಸಲ್ಮೇರ್ ಇವತ್ತು ಜಸ್ಟ್ ಹೋಗಿ ಅಲ್ಲೊಂದು ಕಡೆ ಸೆಟ್ಲಾಗಿ ನಾಳೆ ನಾಡಿದ್ದು ಅದು ನಾಳೆದು 3 ದಿನ ಅಥವಾ ಒಂದು 2 ಡೇಸ್ 3 ಡೇಸ್ ಎಷ್ಟಾದರೂ ಪರವಾಗಿಲ್ಲ, ಬಟ್ ಜೈಸಲ್ಮೇರ್ನ ಕಂಪ್ಲೀಟಾಗಿ ಆರಾಮಾಗಿ ನೋಡಬೇಕು. ಅದೇ ಮಧ್ಯ 2 ತಲೆಗೆ ಮಸಾಜ್ ಆಗುತ್ತೆ, ಎಣ್ಣೆ ಮಸಾಜ್. ಅವರು ಅದನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ, ಫುಲ್ ಆಯಿಲ್ ಎಲ್ಲ ಹಾಕೊಂಡು ಫುಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ. ಸೊ ದಟ್ಸ್ ಇಟ್, ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಆಫ್ಟರ್ 400 ಕಿಲೋಮೀಟರ್ಸ್ ಕಾಫಿ ಎಲ್ಲ ಕುಡ್ದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ವಿ ಹ್ಯಾವ್ ಸ್ಟಾಪ್ಡ್ ಇಟ್ ಅಟ್ ಜೈತರನ್ ಆನ್ ದ ವೇ ಟು ಜೋಧ್ಪುರ್. ಸೊ ಹಾಗೆ ಆವಾಗಲೇ ಹೇಳ್ದಂಗೆ ಜೈಸಲ್ಮೇರ್ ಪ್ಲಾನ್ ಇರೋದು ಇವತ್ತು. ಸೊ 4:30 ಅಥವಾ ಮ್ಯಾಕ್ಸಿಮಮ್ 5 or 6 ಇನ್ಕ್ಲೂಡಿಂಗ್ ಲಂಚ್ ಅದೆಲ್ಲ ಸೇರಿಕೊಂಡು ಒಂದು ಅಷ್ಟಕ್ಕೆಲ್ಲ ಹೋಗ್ಬಿಡ್ತೀವಿ. ಜೈಸಲ್ಮೇರ್ ರೀಚ್ ಆದಮೇಲೆ ದೆನ್ ದ ವೆರಿ ನೆಕ್ಸ್ಟ್ ಸ್ಟಾಪ್ ವುಡ್ ಬಿ ಟು ಎಕ್ಸ್ಪ್ಲೋರ್ ಜೈಸಲ್ಮೇರ್ ಫಾರ್ ಅ ವೈಲ್ ಆ್ಯಂಡ್ ದೆನ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಹೇಳ್ದಂಗೆ ಅಲ್ಲಿ ಹೋಗ್ಬೇಕು. ಬಟ್ ನಾವು ವಿ ಹ್ಯಾವ್ ಸ್ಟಾಪ್ಟೆಡ್ ಬಿಕಾಸ್ ಒಳ್ಳೆ ವೆದರ್ ಇದೆ, ಮಾತ್ರ ತುಂಬ ಚೆನ್ನಾಗಿದೆ ವೆದರು. ಆ್ಯಂಡ್ ರೋಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲೆಟ್ ಮಿ ಶೋ ಯು ರೋಡ್ ಹೇಗಿದೆ ಅಂತ ನೋಡಿ. ಏನು ಸಗಲಾಗಿದೆ ಅಂತಂದರೆ ದೆನ್ ಆಲ್ಸೋ ಅಗೇನ್ ಇಲ್ಲಿ ಪ್ಯಾಚ್ ಹೋಲ್ಸ್ ಅವೆಲ್ಲ ಏನೂ ಇಲ್ಲ ರಾಜಸ್ಥಾನದಲ್ಲಿ. ಆ್ಯಂಡ್ ಸಿ ದ ರೋಡ್ ಹೌ ಬ್ಯೂಟಿಫುಲ್ ಇಟ್ ಇಸ್. ಕ್ಲೀನ್ ಆಗಿದೆ ಮಾತ್ರ, ಡ್ರೈವ್ ಮಾಡೋಕ್ಕಂತೂ ಹೇಳಿ ಮಾಡಿಸ್ದಂಗಿದೆ. ಸೊ ದಟ್ಸ್ ವೈ ವಿ ಡಿಸೈಡೆಡ್ ಟು ಟ್ರಾವೆಲ್ ಫಾರ್. ನೀನು ಯಾವಾಗಲೂ ಬ್ಯೂಟಿಫುಲ್ ಆಗಿದೆ ಅವಿ. ನಾವು ये काला चोला सकता हूँ ಜುಗಾಡ್ ಆ್ಯಕ್ಚುಲಿ ಕರ್ಗ್ಸಕ್ಕೆ. ಆಫ್ಟರ್ ಅ ಕ್ವಿಕ್ ಸ್ಟಾಪ್ ನಾವು ವಿ ಆರ್ ಬ್ಯಾಕ್ ಆನ್ ಹೈವೇ. ನೆಕ್ಸ್ಟ್ ಸ್ಟಾಪ್ ಬಂದು ಎಲ್ಲರೂ ಒಂದು ಕಡೆ ಚೆನ್ನಾಗಿರೋ ಕಡೆ ಲಂಚಿಗೆ ನಿಲ್ಸೋಣ ಅಂತ. ಸೊ ಬೇಬಿ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ನಾವು ದೇರ್ ಆಲ್ ಸೆಟ್. ಹೈವೇಸ್ ಮಾತ್ರ ರಾಜಸ್ಥಾನಲ್ಲಿ ಹೇಳಿ ಮಾಡಿಸಂಗಿದೆ. ರೋಡ್ ಟ್ರಿಪ್ಗೆ ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ಯು ಕ್ಯಾಂಟ್ ಫೈಂಡ್ ಈವನ್ ಅ ಸಿಂಗಲ್ ಪಾತ್ ಹೋಲ್ ಆ್ಯಕ್ಚುಲಿ. ಸೊ ಜೈಸಲ್ಮೇರ್ಗೆ ನಾವೀಗ ಲೆಫ್ಟ್ ಡಿವಿಯೇಷನ್ ತೊಗೊಂಡು ಪ್ರಾಬ್ಲಿ 100+ ಕಿಲೋಮೀಟರ್ಸ್ ಇದೆ ಅನ್ಕೋತೀನಿ. ಸೊ ನೋಡೋಣ ಹೇಗಿದೆ. ನಾವು ಹೋಗೋ ಅಷ್ಟರಲ್ಲಿ ಜೈಸಲ್ಮೇರ್ ಆಲ್ಮೋಸ್ಟ್ ಈವ್ನಿಂಗ್ ಆಗಿರುತ್ತೆ. ಸೊ ಇವತ್ತೇನು ಅಜೆಂಡಾ ಇಲ್ಲಲ್ಲ, ಜಸ್ಟ್ ಹೋಗಿ ಒಂದು ಒಳ್ಳೆ ಕಡೆ ರೂಮ್ ಮಾಡಿ ಸ್ಟೇ ಮಾಡೋಕ್ಕೂ. ಈಗ ಸದ್ಯಕ್ಕೆ ಏನಾದ್ರು ತಿನ್ನೋಣ ಮರೆಯ. ಮರುದಾರ ರೆಸ್ಟೋರೆಂಟ್ ಅಲ್ಲಿ ನಿಲ್ಸಿದೀವಿ, ನೋಡೋಣ ಹೇಗಿರುತ್ತೆ ಅಂತ. ಮರುದಾರ ರೆಸ್ಟೋರೆಂಟ್ ಬಟ್ ಪ್ಯೂರ್ ವೆಜ್ ಅಂತೆ, ಬಟ್ ಸ್ಟಿಲ್ ಹೊಟ್ಟೆ ಹಸ್ತಿದೆ. ಸೊ ಏನು ಸಿಕ್ಕರು ಸಾಕು ಅಂತ ಅಂದ್ಕೊಂಡು ತಿನ್ಕೊಂಡು, ಬಿಕಾಸ್ ನಾವು ಜೈಸಲ್ಮೇರ್ ತಲುಪೋದು ಆಲ್ಮೋಸ್ಟ್ 5 to 5:30 ಆಗುತ್ತೆ. ಅದಾದಮೇಲೆ ಅಲ್ಲಿ ಹುಡುಕ್ಲೂಬೇಕು ಒಂದು ಒಳ್ಳೆ ಸ್ಟೇನ ಹುಡುಕಿ. ಅದಾದಮೇಲೆ ಅಟ್ಲೀಸ್ಟ್ ಜೈಸಲ್ಮೇರಲ್ಲಿ ನೋಡೋಣ ನಾನ್ ವೆಜ್ ಸಿಗುತ್ತಂತ. ಬಿಕಾಸ್ ಇಲ್ಲಿ ಮೇಕೆಗಳು ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಬಿಕಾಸ್ ಸಂಜು ಮತ್ತು ಮಾವ ಅವ್ರಿಗೆಲ್ಲರಿಗೂ ನಾನ್ ವೆಜ್ ಬೇಕು ಅಂತ ಕೇಳ್ತಿದ್ದಾರೆ. ಲೆಟ್ಸ್ ಸಿ ಇಫ್ ವಿ ಕ್ಯಾನ್ ಫೈಂಡ್ ಗುಡ್ ನಾನ್ ವೆಜ್ ರೆಸ್ಟೋರೆಂಟ್. ಬಟ್ ಇಲ್ಲಿ ವೆಜಿಟೇರಿಯನ್ಸ್ಗೂ ಏನು ಮೋಸ ಇಲ್ಲ, ಬಿಕಾಸ್ ಇಲ್ಲಿ ಮಾಡೋ ಪನ್ನೀರ್ ಡಿಶಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ವೆರಿ ನೈಸ್ ಪ್ರಾಪರ್ಟಿ. ಆ್ಯಂಡ್ ನಾವು ಇಲ್ಲಿ ಪ್ಯಾಕ್ ಮಾಡಿದ್ದೀವಿ. ಇಟ್ಸ್ ವೆರಿ ನೈಸ್. ತಂಪು ಗಾಳಿ ನೀ ನಿಂತುಕೊಳ್ಳೆ ಇಲ್ಲಿ, ನನ್ನದೊಂದು ಮಾತು ಕೇಳೆಯ. ಎಲ್ಲೆಲ್ಲೂ ಹುಡುಕಿ ಆ ನನ್ನ ಹುಡುಗಿಯಲ್ಲಿ ಕಾಣುತ್ತಾಳೆ ನೋಡಿ ಹೇಳೆಯ. ಈ ಭೂಮಿಗೂ ಆ ಬಾನಿಗೂ, ಈ ಹೂವಿಗೂ ಆ ದುಂಬಿಗೂ ಸೇತುವೆ ನೀನೆ ತಾನೇ. ಈ ಪ್ರೀತಿ ಒಂಥರ ಕಚಗುಳಿ. ಸೊ ಆಫ್ಟರ್ ಅ ಬ್ಯೂಟಿಫುಲ್ ಸನ್ಸೆಟ್ ಒಂದೊಳ್ಳೆ ಸಾಂಗ್ ಜೊತೆಗೆ ನಾವು ವಿ ಆರ್ ಎಂಟರಿಂಗ್ ದ ಗೋಲ್ಡನ್ ಸಿಟಿ ಆಫ್ ರಾಜಸ್ಥಾನ್, ಜೈಸಲ್ಮೇರ್. ಲಿಟ್ರಲಿ ಹೆಸ್ರಿಗೆ ತಕ್ಕಂಗೆ ಇದು ಗೋಲ್ಡನ್ ಸಿಟಿನೇ. ಎಲ್ಲಿ ನೋಡಿದ್ರೂ
ಫುಲ್ ಗೋಲ್ಡ್ ಕಲರ್, ಗೋಲ್ಡ್ ಯೆಲ್ಲೋ ಸ್ಟೋನ್ ಏನಿದೆ ಅದೇ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಟ್ರೈ ಟು ಎಕ್ಸ್ಪ್ಲೋರ್ ಫ್ಯೂ. ನಾವು ಇವಾಗ ತಾನೇ ಎಂಟ್ರಿ ಆಗ್ತಾ ಇದ್ದೀವಿ. ಹೋಗ್ತಾ 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 ಇನ್ನೂ ಚೆನ್ನಾಗಿರೋ ಮನೆಗಳಾಗಲಿ ಅಥವಾ ಫೋರ್ಟ್ಸ್ ಆಗಲಿ ಕಾಣುತ್ತೆ. ಬಟ್ ಯಾ, ನಾವು ದ ಎಜೆಂಡಾ ಇಸ್ ಟು ಫೈಂಡ್ ಅ ಪ್ರಾಪರ್ ಹೋಟೆಲ್. 12 hours ಆಫ್ ಡ್ರೈವಿಂಗ್. ದಟ್ ಇಸ್ ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ವಿ ಜೈಪುರ್ನ, 6 ಗಂಟೆಗೆ ಜೈಸಲ್ಮೇರಿಗೆ ಬಂದ್ವಿ. ಸೊ ವಿ ಹ್ಯಾವ್ ಚೆಕ್ ಇನ್ ಟು ಹೋಟೆಲ್. ಒಂದೊಳ್ಳೆ ಡೀಲ್ ಸಿಕ್ಕಿದೆ. 2 nights ಇಲ್ಲಿ ಸ್ಟೇ ಆಗಿ 1 night ಬಂದು ಡೆಸರ್ಟಲ್ಲಿ ಸ್ಟೇ ಆಗ್ತೀವಿ. ಸೊ ದ್ಯಾಟ್ ವಿ ಆರ್ ಎಟ್ ಟು ಫೈನಲೈಸ್. ಬಟ್ ತುಂಬ ಚೆನ್ನಾಗಿತ್ತು. ವಿಂಡಲ್ಸ್ ಆಗಲಿ ಆಲ್ಮೋಸ್ಟ್ ಔಟ್ಸ್ಕರ್ಟ್ಸಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಇವತ್ತಿಗೆ ಇಷ್ಟೇ. ಸೊ ಚೆಕ್ ಇನ್ ಆದಮೇಲೆ ಹಂಗೆ ಒಂದು ಸಿಟಿ ರೌಂಡ್ಸ್ ಹಾಕ್ಬಿಟ್ಟು ಕಾಫಿ ಟೀ ಏನೋ ಕುಡ್ಕೊಂಡು ಹಂಗೆ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಟುಮಾರೋ ಇಟ್ ವಿಲ್ ಬಿ ಮೋರ್ ಆಫ್ ಎಕ್ಸ್ಪ್ಲೋರಿಂಗ್ ದ ಸಿಟಿ ಆಫ್ ಜೈಸಲ್ಮೇರ್. ಅದಾದಮೇಲೆ ವಿ ವಿಲ್ ಮಧ್ಯಾಹ್ನನೇ ವಿಲ್ ಟ್ರೈ ಟು ಗೋ ಟು ತಾರ್ ಡೆಸಾರ್ಟ್. ಸೊ ಡೆಸರ್ಟಲ್ಲಿ ಅಂಡರ್ ದ ಸ್ಕೈ ಫುಲ್ ಆಫ್ ಸ್ಟಾರ್ಸ್, ಓಪನ್ ಸ್ಕೈಲಿ ವಿಲ್ ಬಿ ಸ್ಟೇಯಿಂಗ್ ಫಾರ್ ದ ನೈಟ್. ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆ ಗೋಯಿಂಗ್ ಫಾರ್ವರ್ಡ್. ನಾನು ಐ ಮೇಕ್ ಶೋರ್ ಟು ಕ್ಯಾಪ್ಚರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ಶೋ ಇಟ್ ಯು ಆಲ್. ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಮತ್ತೆ ಭೇಟಿಯಾಗೋಣ.